ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆ ನಾನು 4:15ಗೆ ಬಾಗಿಲೆಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಬಿಡ್ತಾ ಇರೋಂಥದ್ದು, ಬೊಟ್ಟಿಟ್ಟು ಶುಕ್ರವಾರದ ಪೂಜೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅರ್ಲಿ ಮಾರ್ನಿಂಗು ಇಷ್ಟೊತ್ತಿಗಾಲೇ ಆಲ್ರೆಡಿ ಪೂಜೆ ಆಗಿರಬೇಕಾಗಿತ್ತು. ಸ್ವಲ್ಪನೇ ಲೇಟ್ ಆಗಿದೆ, ಸ್ವಲ್ಪ ಹಂಗಾಗಿ ಸುಮಾರು ಬೆಳಕು ಬಟ್ ಕರೆದಿರಲಿಲ್ಲ. ಬೆಳಕು ಕರಿಯೋ ಮೂಮೆಂಟು ಒಂದು 2-3% ಕರಿತಾ ಇತ್ತು. ಆ ಟೈಮಲ್ಲಿ ನಂದು ಪೂಜೆ ಆಗಿರೋಂಥದ್ದು. ಇವತ್ತು ಇನ್ನೂ ಕೂಡ ಬೆಳಕು ಕರೆದಿಲ್ಲ. ಈಗ ಸುಮಾರು 4:15 ಆಗಿದೆ. ನೆನ್ನೆನೇ ಆಲ್ರೆಡಿ ಎಲ್ಲ 3/4% ದೇವರ ಒಂದು ಫೋಟೋ, ದೇವರ ಒಂದು ಗೂಡು ಥರ ಏನಿದೆ ಇದೆಲ್ಲದನ್ನು ನಾನು ಕ್ಲೀನ್ ಮಾಡ್ಕೊಂಡಿದ್ದೆ. ಮತ್ತು ದೇವರ ಒಂದು ಸಾಮಾನು ಐಟಮ್ಸ್ ಏನಿದೆ ಎಲ್ಲವನ್ನು ತೊಳೆದು ಎತ್ತಿಟ್ಕೊಂಡಿದ್ದೆ. ಬಟ್ ಒಂದು ಇಡೋ ಥರ ಮಾತ್ರ ಬಾಕಿ ಮಿಕ್ಕಿಸ್ಕೊಂಡಿದ್ದೆ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಬೆಳಿಗ್ಗೆ ನಾನು ಅಂದ್ಕೊಂಡಂಥ ಕನಸು ನನಸಾಗಿದೆ. ಬಟ್ ಆದರೆ ಇನ್ನು ಬೆಳಕು ಕರೆದ್ಬಿಡ್ತು. ಇಷ್ಟೊಂದು ಬೆಳಕು ಕರಿಬಾರ್ದಿತ್ತು, ತುಂಬ ಕತ್ಲು ಇರಬೇಕಾಗಿತ್ತು. ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಏನೂ ಮಾಡೋದಕ್ಕಾಗೋದಿಲ್ಲ, ಇರಲಿ ಬಿಡಿ, ಒಂದೊಂದ್ಸಲ ಹೆಚ್ಚು ಕಮ್ಮಿ ಆಗುತ್ತೆ. ನೋಡಿ, ಇಷ್ಟು ವಾತಾವರಣ. ಇನ್ನು ಸೂರ್ಯ ಕೂಡ ಅಲ್ಲಿ ಉದಯ ಆಗೋಂಥದ್ದು. ಸೂರ್ಯ ಆ ಜಾಗದಲ್ಲಿ ಸೂರ್ಯ ಉದಯ ಆಗ್ತಾ ಇರೋಂಥದ್ದು. ಇನ್ನು ಉದಯ ಆಗ್ತಾ ಇಲ್ಲ, ಇನ್ನು ಲೈಟಾಗಿ ಸೂರ್ಯ ಬರ್ತಾ ಇದ್ದಾನೆ ನೋಡಿ. ನನಗೆ ಈ ಥರ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಒಂಥರ ಮನಸ್ಸು ಉಲ್ಲಾಸ.
ಹಾಕಿರೋಂಥ ರಂಗೋಲಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಅಂತೂ ಇದು ಪೂಜೆ ಅಂತೂ ಆಯಿತು. ಕಾಫಿ ಮಾಡ್ಕೊಂಡು ಕುಡಿಬೇಕು. ಬನ್ನಿ, ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡೋಣ. ಆಶಾ, ಗುಡ್ ಮಾರ್ನಿಂಗ್. ಎದ್ದೇಳ ಮೇಲೆ. ಗುಡ್ ಮಾರ್ನಿಂಗ್. ಕೂಕು ಕೂಕು ಅವರು ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ. ನಿದ್ದೆ ಹೊಡಿತಾ ಇದ್ದಾರೆ. 4 ಗಂಟೆಯಿಂದ ಎಬ್ಬಿಸ್ತಾ ಇದ್ದೀನಿ, ಎದ್ದೇಳು ಕೂಕು ಅಂತ. ಕೂಕು ಎದ್ದೇಳ ಮೇಲೆ. ಬೆಳಕು ಹರಿತು ನೋಡಲಿ, ಬೆಳಗಿನ ಜಾವ. ಕೂಕು ಅವರೇ, ಕಾಫಿ ಮಾಡ್ಕೊಂಬರಲಾ? ಹಾಂ, ಕಾಫಿ. ಎದ್ದೇಳು, ಸ್ನಾನ ಮಾಡಿ. ತಣ್ಣೀರು ಸ್ನಾನ ಆಯಿತು ನನಗೀಗ. ನೀರೇ ಬರ್ತಾಯಿಲ್ಲ, ಎಲ್ಲೂ ಸಿಂಕಲ್ಲಿ ಬರ್ತಾಯಿಲ್ಲ. ಹೊರಗಡೆ ಅಲ್ಲಿ ಬಾಗಿಲೊಳಗೆ ನೀರು ಬರ್ತಾಯಿಲ್ಲ, ಏನಿಲ್ಲ. ಆಮೇಲೆ ಅಲ್ಲಿ ಇದರಲ್ಲೂ ಬರ್ತಾಯಿತ್ತು, ಟ್ಯಾಪಲ್ಲಿ ನೀರು, ಬಿಸಿ ಬಿಸಿ ನೀರು ಮಾತ್ರ ಬರ್ತಾಯಿತ್ತು. ಬೇಗ ಬೇಗ ಸ್ನಾನ ಆಯಿತು, ಪೂಜೆ ಆಯಿತು. ಇವಾಗ ಟೀ ಏನಾದರೂ ಮಾಡಬೇಕು. ಎದ್ದೇಳು ಬೇಗ. ಗೆಟಪ್, ವೇಕಪ್, ವೇಕಪ್, ವೇಕಪ್. ನನ್ನ ಮಗಳು ಇನ್ನೂ ಬಿಟ್ಟರೆ ಇನ್ನೂ 2 ಗಂಟೆ 3 ಗಂಟೆ ಮಲ್ಕೊಂತಾಳೆ. ಅಂದರೆ 8 ಗಂಟೆವರೆಗೂ ಮಲ್ಕೊಂತಿದ್ಲು ಪಾಪ. ನಾನು ಬೇಗ ಎದ್ದೇಳೋದ್ರಿಂದ ಸ್ವಲ್ಪ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ. ಅದರಲ್ಲಿ ಇವತ್ತು ಶುಕ್ರವಾರ ಅಂತೇಳಿ ಬೇಗನೆ ನಾನು ಕೂಡ ಎಬ್ಬರಿಸ್ದೆ. ಹಂಗಾಗಿ ಅವಳು ಎದ್ಲು ಪಾಪ. ಆದ್ರೂ ಕೂಡ ಮಕ್ಕಳು ಬೆಳೆಯೋ ವಯಸ್ಸಲ್ಲಿ ಅವರು ಇನ್ನೂ 7:30 8 ಗಂಟೆವರೆಗೂ ಮಲ್ಕೊಳ್ಳಿ ಅಂತ ಬಿಟ್ಟರೆ ಮಲ್ಕೊಂತವೆ. ತಾಯಿ ಮನೆಗೆ ಮಕ್ಕಳು ಸುಖವಾಗಿರೋದು. ಗಂಡ ಮನೆಗೆ ಹೋದಾಗ ಎಂತೆಂಥ ಗಂಡ ಸಿಗ್ತಾರೋ, ಒಳ್ಳೆಯರು ಸಿಗ್ತಾರೋ, ಕೆಟ್ಟರು ಸಿಗ್ತಾರೋ. ಒಳ್ಳೆ ಸಿಕ್ಕರೆ ಅಂತ ಮಹಾಪುಣ್ಯ ಅಂತಲೇ ಅನ್ಕೋಬೋದು. ಈಗಿನ ಕಾಲದಲ್ಲಿ ಇರೋ ಅಂಥವು ಗಂಡಗಳು ಅಂತ ಗಂಡ ಅಂತ ಅಂದ್ಬಿಟ್ರೆ ಅವ್ರ ಈ ಬಗ್ಗೆ ಏನು ಹೇಳೋಕ್ಕೆ ನನಗೆ ಬೇಜಾರನ್ನಾಗುತ್ತೆ, ಭಯ ಆಗುತ್ತೆ. ಅಂತಂದರೆ ಹಿಂಗೂ ಇರ್ತಾರ ಅನ್ನೋ ಥರ ಒಂದೊಂದು ಸಲ. ಎಲ್ಲರೂ ಹಂಗೆ ಇರಲ್ಲ, ಕೆಲವರು ಒಳ್ಳೆಯರು ಇರ್ತಾರೆ. ಹೆಣ್ಮಕ್ಳು ಎತ್ತಿರೋರು ಮಾತ್ರನ ಅವ್ರದ್ದೊಂದು ಶಾಪ ಅಂತಲೇ ಅಂತ ಅನಿಸುತ್ತೆ. ಮುಂದೆ ಬರೋ ಅಂಥ ಗಂಡ ಒಳ್ಳೆಯನಾಗಿದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಲೈಫು. ಕೆಲವ್ರು ಇರ್ತಾರೆ ಗಂಡಂದ್ರು ಅಂದರೆ ಅತ್ತೆ ಮಾವ ಸಂಬಂಧಿಕರು ಏನು ಕಾಟ ಕೊಡ್ತಾರೆ ಅವರೆಲ್ಲರೂ ಕಾಟ, ಇಡೀ ಪ್ರಪಂಚಕ್ಕೆ ಕೊಡೋ ಕಾಟ ಮಾತ್ರನೇ ಒಬ್ಬ ಗಂಡ ನನ್ನ ಮನೆಗಿದ್ದು ಕಾಟ ಕೊಡೋಂಥ ಗಂಡಗಳು ಇರ್ತಾರೆ. ನಾನು ನೋಡಿರೋ ಪ್ರಕಾರ ಕೆಲವೊಂದಷ್ಟು ಜನ ಇರ್ತಾರೆ. ಬಟ್ ಆದರೆ ಎಲ್ಲರೂ ಹಂಗಿರೋದಿಲ್ಲ. ಕೆಲವರು ಪುಣ್ಯಾತ್ಮರು ಇರ್ತಾರೆ. ಹೆಂಡ್ತಿ ಮಕ್ಕಳನ್ನ ಅಂಗೈಯಲ್ಲಿ ಇಟ್ಕೊಂಡು ಸಾಕಂತ ಇರ್ತಾರೆ. ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ತೀನಿ. ಹೆಂಡ್ತಿ ಮಕ್ಕಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋರು, ತುಂಬ ಪ್ರೀತಿ ಮಾಡೋರು, ಅವ್ರನ್ನ ಅಂಗೈಯಲ್ಲಿ ಇಟ್ಕೊಂಡು ಸಾಕೋರಿಗೆ ಭಗವಂತ ಅಂಥವ್ರಿಗೆ ದೇವರು ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತಲೇ ಹಾರೈಸ್ತೀನಿ. ಯಾಕಂತಂದರೆ ಆ ಥರದೊಂದು ಇನ್ಸಿಡೆನ್ಸಲ್ಲಿ ನಾನು ತುಂಬ ನೊಂದಿದ್ದೀನಿ. ಹಾಗಾಗಿ ನಾನು ಆ ಥರದ ಒಂದು ಹೆಂಡ್ತಿ ಮಕ್ಕಳಿಗೆ ತುಂಬ ಪ್ರಿಫರೆನ್ಸ್ ಕೊಡೋಂಥವ್ರಿಗೆ ನಾನು ತುಂಬಾ ಗೌರವಿಸ್ತೀನಿ. ಅದೆಲ್ಲ ಒಂದು ಕಡೆಗೆ ಇರಲಿ ಬಿಡಿ. ಬೇರೆ ಎಲ್ಲ ಚೆನ್ನಾಗಿರ್ತಾರೆ ಅಂತ ನಾವು ಬರೀ ಅವ್ರು ನೋಡೋದು, ಅವ್ರು ನೋಡೋದು, ನಮ್ಮದೇ ನೋಡಿ ಕೊರಗೋದು ಅಂತಾದರೆ ಜೀವನ ಮುಂದೆ ಸಾಗೋದು ಹೇಗೆ? ಇದೇ ನೋವಾಗ್ಬಿಡುತ್ತೆ ಅಂತೇಳಿ ಜಾಸ್ತಿ ನಾನು ಕೊರಗೋಕ್ಕೆ ಹೋಗೋದಿಲ್ಲ, ಜಾಸ್ತಿ ಬೇರೆ ಕಡೆ ಗಮನ ಕೊಡೋಕ್ಕೆ ಹೋಗೋದಿಲ್ಲ. ಈ ಮಾತು ಬಂತು ಅಷ್ಟೇ. ನನಗೆ ಹೆಣ್ಣು ಎತ್ತಿರೋದ್ರಿಂದ ನಾವು ಕೂಡ ಒಂದು ಅದ್ರ ಬಗ್ಗೆ ನಾನು ಮಾತಾಡಬೇಕಾಯ್ತು ಅಷ್ಟೇನೆ. ಒಳ್ಳೆಯದು ಸಿಕ್ಕಿದ್ರೆ ತುಂಬಾ ಪುಣ್ಯ ಅನಿಸುತ್ತೆ ಅಂತ ಹೇಳಿ ಆ ಥರ ಎಲ್ಲ ಮಾತಾಡಬೇಕಾಯ್ತು. ಹಂಗೆ ಆ ಹಣೆ ಬರದಲ್ಲಿ ಏನಿರುತ್ತೆ ಅದೆಲ್ಲ ಆಗುತ್ತೆ. ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಲೈಫ್ ಚೆನ್ನಾಗಿರಬೇಕು ಅಂತಂದರೆ ಯಾವ ಮಾರ್ದಾಗಾದರೂ ಚೆನ್ನಾಗಿರುತ್ತೆ. ಇನ್ನೊಂದು, ಇವತ್ತು ಎಂಥ ಇನ್ಸಿಡೆನ್ಸ್ ಆಯಿತು ಗೊತ್ತಾ? ಇವತ್ತು ನಾನು ಪಲಾವ್ ಮಾಡೋಕ್ಕೋಗಿ ಅದ್ರ ಬಗ್ಗೆ ದೊಡ್ಡ ಕಥೆನೇ ಹೇಳಬೇಕಾಗುತ್ತೆ ನಾನಿವಾಗ. ಹೆಂಗೆ ಅಂತಂದರೆ, ಇವಾಗ ನೀವು ನೋಡಿ, ಒಂದು ಸ್ವಲ್ಪನೂ ಕೂಡ ಸ್ಕಿಟ್ ಮಾಡಿದೆ ನೋಡಿ ನನ್ನ ಒಂದು ಈ ವಿಡಿಯೋನ. ಅದರಲ್ಲಿ ನಾನು ಮಸಾಲೆಗೆ ಐಟಮ್ಸ್ ಎಲ್ಲ ಜೋಡಿಸಿ ಅದರಲ್ಲೂ ಸ್ಪೆಷಲ್ಲಾಗಿ ನಾನು ಪಲಾವ್ ಮಾಡಬೇಕು ಇವತ್ತು ಅಂತ ಹೇಳ್ಬಿಟ್ಟು, ಏನಾದರೂ ಹೊಸ ಥರ ನನ್ನ ಮಗಳಿಗೆ ಮಾಡಿಕೊಡ್ಬೇಕು ಅಂತ ನಾನು ನನ್ನ ಕೈಲಾದ ಮಟ್ಟಿಗೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಪಲಾವ್ಗೆ ಇವತ್ತು ಸ್ಪೆಷಲ್ ಆಗಿರಲಿ, ಈ ಸಲ ಯಾವಾಗ್ಲೂ ಪ್ರತಿ ಸಲ ಮಾಡ್ದಂಗೆ ಮಾಡೋದು ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಎಲ್ಲ ತರಕಾರಿನ ಏನು ನಾವು ಹೆಚ್ಚಿ ಹಾಕೋವಂಥದ್ದು ಏನಿರುತ್ತಲ್ವ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿರುಗಾಯಿ, ಟೊಮೊಟೊ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಈ ಥರದ್ದೆಲ್ಲನೂ ಮಿಕ್ಸಿಗೆ ಹಾಕಿ, ಸ್ಪೆಷಲಾಗಿ ಗೋಡಂಬಿ ಎಲ್ಲ ಹಾಕಿ ನಾನು ಮಿಕ್ಸಿಗೆ ಹಾಕಿ ಹಂಗೆ ಮಿಕ್ಸಿಯಲ್ಲೇ ಬಿಟ್ಟಿದ್ದೀನಿ. ಒಗ್ಗರಣೆ ಹಾಕೋಂಥ ಮೂಮೆಂಟಲ್ಲಿ ಏನು ಮಾಡಿದ್ದೀನಿ ಅನ್ನೋದನ್ನು ನೀವು ಸ್ವಲ್ಪ, ನಾನು ಇವಾಗ ಹೇಳೋದೇನು ಬೇಡ ಅನಿಸುತ್ತೆ, ಇದನ್ನು ನೀವು ಫುಲ್ ಕಂಟಿನ್ಯೂ ನೋಡಿ, ಅವಾಗ ಗೊತ್ತಾಗುತ್ತೆ ನಾನು ಏನು ಮಾಡಿದೆ ಅಂತ. ನಾನು ಹೇಳ್ತೀನಿ ಅನ್ನೋದನ್ನು ನೀವು ನೋಡ್ಕೊಂಡು ಬನ್ನಿ.
ಇವಾಗ ನೋಡಿ ನೀವು ನಾನು ಎಲ್ಲ ಐಟಮ್ನ ನಾನು ಜೋಡಿಸ್ತಾ ಇದ್ದೀನಿ. ಸೋಂಪು ಸಮೇತ ಹಾಕಿದ್ದೀನಿ. ಸೋಂಪು ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪಲಾವು. ಏನೋ ಒಂಥರ ವೆರೈಟಿ ಟೇಸ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವು ಈ ಥರದ್ದೆಲ್ಲ ಈಗ ನಾನು ಹಾಕಿರೋಂಥ ಐಟಮ್ಸ್ ಎಲ್ಲ ಹಾಕಿ ನಾವು ಪಲಾವ್ ಮಾಡಿದರೆ ನಮಗೆ ಬಿರಿಯಾನಿ ನೆನಪಾದಾಗ ಬಿರಿಯಾನಿ ತಿನ್ನೋಕ್ಕಾಗದೇ ಇರೋಂಥ ಟೈಮಲ್ಲಿ ಅಥವಾ ಚಿಕನ್ ತರೋಕ್ಕಾಗಿಲ್ಲ ಇವತ್ತು ತರೋಕ್ಕೆ ಏನಾದರೂ ಒಂದು ಪ್ರಾಬ್ಲಮಿಂದ ಮಿಸ್ ಆಗಿರುತ್ತೆ ಅಂತ ಅಂದಾಗ ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ಚಿಕನ್ ನೆನಪೇ ಬರೋದಿಲ್ಲ. ಅಷ್ಟು ಟೇಸ್ಟಿಯಾಗಿರೋಂಥದ್ದು ಪಲಾವಿನ ಒಂದು ಜೋಡಣೆಗೆ ನಾನು ಮಾಡಿ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದಂಥದ್ದು ಎಲ್ಲ ಇತ್ತು. ಎಲ್ಲ ಹಾಕಿ ನಾನು ಯಾವ ಥರ ಮಾಡಿದ್ದೀನಿ ಅಂತಂದರೆ ನೀವೇ ಕೊನೆವರೆಗೂ ನೋಡಿ ಯಾವ ಥರ ಈ ಥರನೂ ಮಿಸ್ ಆಗುತ್ತೆ ಅಂತ. ಬಟ್ ಆದರೆ ನಾನು ಅಡುಗೆ ಕೆಡಿಸೋದಿಲ್ಲ. ಇವತ್ತು ನನ್ನ ಮರವು ಅನ್ನೋದು ಬಂದುಬಿಟ್ಟು ನನಗೆ ಯಾವ ಥರ ನನಗೆ ಎಡವಟ್ಟು ಮಾಡ್ತು ಅಂದರೆ ಸ್ವಲ್ಪ ಗಡಿಬಿಡಿಯಲ್ಲಿದ್ದೆ. ಅಂದರೆ ನಾನು ಇವತ್ತು ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು ಅನ್ನೋ ಒಂದು ಟೆನ್ಷನಲ್ಲಿದ್ದೆ. ಹಾಗಾಗಿ ಅರ್ಜೆಂಟು ಇಷ್ಟೇ ಟೈಮಲ್ಲಿ ನಾನು 8:45ಗೆ ನಾನು ಹೋಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ನನಗೆ. ಹಂಗಾಗ್ಬಿಟ್ಟು ಅರ್ಜೆಂಟಲ್ಲಿದ್ದೆ ನಾನು. ಆ ಒಂದು ಗಡಿಬಿಡಿಯಲ್ಲಿ ಈ ಒಂದು ಚಕ್ಕೆ ಲವಂಗನೂ ಕೂಡ ಆಲ್ಮೋಸ್ಟ್ ಅದಕ್ಕೂ ಹಾಕಿದ್ದೀನಿ, ಇದಕ್ಕೂ ಹಾಕ್ತಾಯಿದ್ದೀನಿ. ನಾನು ಇದನ್ನು ಮಿಸ್ ಮಾಡಿದರೆ ಅದು ಬೇರೆ ಥರ ಡಿಶ್ ಆಗಿ ಹೋಗ್ತಾಯಿತ್ತು. ಅಟ್ಲೀಸ್ಟ್ ಇದು ಹಾಕಿದ್ದಕ್ಕೆ ನನಗೆ ಸ್ವಲ್ಪನಾದರೂ ಒಂದು 50% ಅಥವಾ 45% ನನಗೆ ಪಲಾವನ್ನು ಫೀಲ್ ಕೊಡ್ತು. ಹಂಗಾಗಿ ಇಲ್ಲ ಅಂತಂದಿದ್ರೆ ನನಗಂತೂ ಇವತ್ತು ಯಾವ ಥರ ಅಡುಗೆ ಕೆಟ್ಟೋಗಿದೆ ಅಂದರೆ ಆಲ್ಮೋಸ್ಟ್ ನಾನು ಹಿಂದಿನ ವೀಡಿಯೋದ ಹೇಳಿದ್ದೀನಿ ಆಲ್ಮೋಸ್ಟ್ ನಾನು ಅಡುಗೆ ಕೆಡಿಸಲ್ಲ ಅಂತ. ಬಟ್ ಮರು ಅನ್ನೋದು ಅರ್ಜೆಂಟ್ ಅನ್ನೋದು ನನಗೆ ಈ ಥರ ಮಾಡ್ತು. ಬಟ್ ಆದರೂ ಕೂಡ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನನಗೆ ಆಶ್ಚರ್ಯ ಆಗೋಯಿತು. ನನಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂಥೇಳಿ. ಒಂದು ಟೈಮಲ್ಲಿ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ನಾನು ರಿಯಾಲಿಟಿನೇ ಹೇಳ್ಕೊತಾ ಇರೋದು. ನನ್ನ ಲೈಫಲ್ಲಿ ಏನಿದೆ ಅಂದರೆ ನಾನು ರಿಯಲಾಗಿ ನೀವು ಕಂಡ್ರೂ ಕೂಡ ನನ್ನ ಜೀವನದಲ್ಲಿ ಏನಿದೆ ಅನ್ನೋದು ನೀವು ರಿಯಲಾಗಿ ನನ್ನ ಲೈಫ್ನ ಒಂದು ಏನಿದೆ ಅನ್ನೋದು ಗೊತ್ತಿದ್ದರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಚೆಕ್ ಮಾಡಿದರೂ ಕೂಡ ಅದು ಒಂದು ರಿಯಲಿ ಏನಿದೆ ಅದನ್ನೇ ನಾನು ಹೇಳ್ತಾ ಇರೋದು. ನನಗೆ ಒಂದು ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಪ್ರಪಂಚದಾಗ ಯಾವ ಹೆಣ್ಣು ಕೂಡ ಅಷ್ಟೊಂದು ಕೀಳಾಗಿ ಅನಿಸ್ಕೊಳ್ಳೋದಿಲ್ವೇನೋ. ಇವಳಿಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಇವಳಿಗೆ ಅದು ಮಾಡೋಕ್ಕೆ ಬರೋಲ್ಲ, ಸಾಂಬಾರು ಮಾಡೋಕ್ಕೆ ಬರೋಲ್ಲ, ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ. ಅದಕ್ಕೋಸ್ಕರನೇ ನಾನು ಆ ಬಾಳಿಗೆ ಬೆಂಕಿ ಇಟ್ಟಿರೋಂಥ ಜನ ಇದ್ದಾರೆ. ಆದರೆ ನಾನು ಇಷ್ಟು ಚೆನ್ನಾಗಿ ಕೆಟ್ಟಿರೋಂಥ ಅಡುಗೆನೂ ಕೂಡ ನಾನು ಚೆನ್ನಾಗಿ ಮಾಡ್ತೀನಿ. ಅಥವಾ ಏನೇ ಒಂದು ಮಾಡೋಕ್ಕೆ ಹೋಗಿನೂ ಕೂಡ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಬ್ಬರಿಗೆ ಕೊಟ್ಟರು ಇಲ್ಲ ಸೂಪರಾಗಿರುತ್ತೆ ಅಂತ ಹೇಳಿರೋ ಅಂಥ ಜನನೇ ಜಾಸ್ತಿ. ನನಗೆ ಯಾರು ನಾನು ಮಾಡೋಂಥ ಅಡುಗೆ ಇವತ್ತರೆಗೂ ಜರ್ದಿಲ್ಲ. ಬಟ್ ಅದು ಕೆಟ್ಟರೂ ಕೂಡ ಅದಕ್ಕೊಂದು ಏನೋ ಒಂದು ಮ್ಯಾನೇಜ್ ಮಾಡಿ ನಾನು ಅದು ಟೇಸ್ಟಿಫುಲ್ಲಾಗಿ ಫುಲ್ಫಿಲ್ ಅಪ್ ಮಾಡೋ ಅಂಥ ಕೆಪಾಸಿಟಿ ಇದೆಯಾ ನನಗೆ ಅಂತ ನನಗೆ ಅದು ಇವಾಗ ಅನಿಸುತ್ತೆ. ಬಟ್ ಆದರೆ ಏನು ಬೇಕು ಅಂತ ಉದ್ದೇಶವಾಗಿ ನನ್ನ ಜೀವನದಲ್ಲಿ ಆಟ ಆಡಿರ್ತಾರಲ್ವ, ಆಗ ಅವರಿಗೆ ಇದು ತಲುಪಬೇಕಿದೆಯಲ್ಲ ನನ್ನ ಒಂದು ಉದ್ದೇಶ ಅಷ್ಟೇ ಫ್ರೆಂಡ್ಸ್. ಇನ್ನೊಂದು ಫ್ರೆಂಡ್ಸ್, ಇವಾಗ ನಾನು ಈ ಒಂದು ಪಲಾವ್ಗೆ ನಾನು ನೀರು ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ನೋಡಿ ಎಷ್ಟಿಟ್ಟಿದ್ದೆ ಅಂತೇಳಿ. ಪಲಾವ್ಗೆ 1 ಲೋಟ ಅಕ್ಕಿ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಒಂದು 1/4 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು, ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಇತ್ತು. ಅದಕ್ಕೋಸ್ಕರ ನಾನು ಕರೆಕ್ಟಾಗಿ 2 ಲೋಟ ನೀರು ಹಾಕ್ಕೊಂಡು, ಇನ್ನೇನು 1/4 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತಲ್ಲ ಅಕ್ಕಿ, ಅದ್ರದ್ದು ಕ್ವಾಂಟಿಟಿದು ನಾನು ನೀರು ಹಾಕಿಲ್ಲ. ಯಾಕಂದರೆ ನನ್ನ ಮಗಳಿಗೆ ಉದುದ್ರು ಆಗಬೇಕು ಅನ್ನೋದು ಅವಳಿಗೆ ತುಂಬ ಇಷ್ಟ ಅಲ್ವಾ. ಹಾಗಾಗಿ ನಾನು ಅದು ಉದುರು ಬರಲಿ ಅಂತ ಹೇಳ್ಬಿಟ್ಟು ಇಷ್ಟು ನಾನು ನೀರು ಹಾಕಿ ಇಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನನಗೊಂದು ವಿಜಲ್ ಕೂರಿಸಿ ಮತ್ತು ಅದ್ರ ಮೇಲೆ ಯಾವ ಥರ ಆಗಿದೆ ಗೊತ್ತಾ? ಏನಾಯಿತು? ಇಲ್ಲಿ ನೋಡು, ಇವಾಗ ಪಲಾವ್ ಮಾಡಿದ್ನಾ? ಪಲಾವ್ ಮಾಡಿ ನಾನು ಮಸಾಲೆ ಪಲಾವ್ ಸ್ಪೆಷಲ್ ಮಾಡೋಣ ಆ ಥರ ಹೊಸ ಥರ ಡಿಶ್ಶು ಅಂತಂದರೆ ಈ ಮಸಾಲೆನೇ ಹಾಕಿಲ್ಲ ನಾನು ಇವತ್ತು. ಅದಕ್ಕೋಸ್ಕರ ಪ್ರಿಪೇರ್ ಮಾಡಿದ್ದಂಥದ್ದು ಮಸಾಲೆ ಇಲ್ಲಿ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಆಮೇಲೆ ಈಗ ತಿಂಡಿ ಬಡ್ಸೋಣ ಬೇಗ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕೋಣ ಅಂತ ಬಂದರೆ ಇಲ್ಲಿ ನೋಡು ಕುಕ್ಕರಲ್ಲಿ ಅನ್ನ ಫುಲ್ ಆಗೋಗ್ಬಿಟ್ಟಿದ್ದಾರೆ. ನೋಡು, ಓ ಮೈ ಗಾಡ್, ವಾಟ್ ಇಸ್ ದಿಸ್? ಏನು ಹಿಂಗಾಗೋಯ್ತಾರೆ ಇವತ್ತು. ಎಷ್ಟು ಆಸೆಯಿಂದ ಗ್ರೀನ್ ಪಲಾವ್ ಮಾಡೋಣ ಅಂತ ಹೋಗಿ ಯೆಲ್ಲೋ ಕಲರ್ ಪಲಾವ್ ಮಾಡಿದೀವಿ. ಓ ಮೈ ಗಾಡ್. ಬೇಡಂತೆ ನೆಕ್ಸ್ಟ್ ಸಲ ಯಾವನ ಹಾಕಿ ಫ್ರಿಜ್ಜಲ್ಲಿ ನೋಡು ಯಾವ ಥರದ್ದು. ನಾನು ಗ್ರೀನಿಶ್ ಆಗಿ ಇವತ್ತು ಸ್ಪೆಷಲ್ ಆಗಿ ಗೋಡಂಬೆ ಎಲ್ಲ ಹಾಕಿದ್ದೀನಿ. ಅದಕ್ಕೆ ಅಷ್ಟು ಚೆನ್ನಾಗಿ ಆ್ಯಡ್ ಮಾಡಿ ಇದಕ್ಕೆ ಮಸಾಲೆ ಹಾಕ್ಬೇಕಾಗಿತ್ತು. ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟೆ ನಾನು, ಇಟ್ಟು ಕ್ಲೋಸ್ ಮಾಡಿ. ಯಾವ ಥರ ಆಗೋಗಿದೆ ನೋಡು. ಯಾಕೆ ಮರ್ತೆ? ಯಾವುದಾಗೆ ಅಂದರೆ ಅರ್ಜೆಂಟು ಬೇಗ ನನಗೆ ಇಷ್ಟ ಅರ್ಜೆಂಟಲ್ಲಿ ನಾನು ಈ ಥರ ಆಗೋಯ್ತು. ಯೆಲ್ಲೋ ಕಲರ್ ಪಲಾವ್ ಆಗೋಯ್ತು. ಬಿಳಿದ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ. ನಾನು ಗ್ರೀನಿಶ್ ಆಗಿ ಮಾಡೋಣ ಅದಕ್ಕೆ ಗೋಡಂಬೆ ಎಲ್ಲ ಹಾಕಿದ್ದೀನಿ ಗೊತ್ತಾ. ಗೋಡಂಬೆ ಎಲ್ಲ ಹಾಕಿ ಗ್ರೀನಿಶ್ ಆಗಿ ಚಕ್ಕೆ ಲವಂಗ ಈರುಳ್ಳಿ ಎಲ್ಲ ಐಟಮ್ ಪುದೀನ ಶುಂಠಿ ಲವಂಗ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಒಂಥರ ಯಾವುದೂ ಹಸಿರುಗಾಯಿ ಸಮೇತ ಹಾಕಿ ಗ್ರೀನ್ ಆಗಿರಲಿ ಅಂತ ಆಸೆ ಪಟ್ಟು ಮಾಡಿದರೆ ಇದು ಹಿಂಗೆ ಆಗೋಗೋದು. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಹಿಂಗೆ ಹೋಗಿದೆಲ್ಲ. ಛೇ ಹೌದು ಬಿಡು, ಫ್ರಿಡ್ಜಲ್ಲಿ ಎತ್ತಿಕ್ಕು.
ಅಲ್ವಾ? ಬಟ್ ಆದರೆ ಇದಕ್ಕೆಲ್ಲ ಹಾಕಿದ್ದೀನಿ, ಒಂದಿಷ್ಟು ಚಕ್ಕೆನೂ ಹಾಕಿದ್ದೀನಿ, ಒಂದಿಷ್ಟು ಲವಂಗನೂ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಒಂದು ಮಿಸ್ ಆಗೋಗಿದೆ. ಶುಂಠಿ ಬೆಳ್ಳುಳ್ಳಿ ಅದಾಗ ಹಾಕಿದ್ದೀನಿ ನಾನು, ಶುಂಠಿ ಬೆಳ್ಳುಳ್ಳಿನ ಅದೇ ಇನ್ನೇನು ಆ್ಯಡ್ ಮಾಡ್ತೀನಲ್ಲ ಮಸಾಲೆ ಅಂತ. ಇವಾಗ ನೋಡಿದ್ರೆ ಹಿಂಗಾಗುತ್ತೆ, ಎಂಥ ಕೆಲಸ ಆಗೋಯ್ತು. ಇವಾಗ ಇದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ಟೈಮ್ ಆಗುತ್ತೆ, ನಾನು ಯಾರನ್ನ ಕಾಣಬೇಕು ಹೋಗಿ. ಏನ್ ಮಾಡೋದು, ಇದನ್ನೇ ತಿನ್ನೋದು, ಏನ್ ಮಾಡೋದು? ಇದನ್ನ ಹಾಕೋಗ್ಬೇಕು, ಅದನ್ನ ಏನು ಗ್ರೇವಿ ಐತಲ್ಲ ಅದನ್ನ ಏನೇನೋ ತರಕಾರಿ ಹಚ್ಬಿಟ್ಟು ಹಾಕಿರೋ ಸಾರು ಆಗ್ಬಿಡೋದು ಸಾಯಂಕಾಲಕ್ಕೆ. ತಿಂಡಿ ಯಾಕೆ ಏನಾಗಲ್ಲ, ಚೆನ್ನಾಗಿತ್ತು ಅಂತ. ಯೆಲ್ಲೋ ಕಲರ್ ಪಲಾವ್ ಗಾಯ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟೈಮ್ ಐತೆ ಸಣ್ಣ ತಟ್ಟೆಗೆ ಬಿಸಿ ಹಾಕೋದು. ನೋಡಿದ್ರಲ್ವಾ ನನ್ನ ಒಂದು ಕತೆ ಏನಾಗಿದೆ ಅಂತೇಳಿ. ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ಈ ಥರ ಆಗೋಯ್ತು. ಬಟ್ ಆದರೂ ಕೂಡ ಇದು ತುಂಬ ಟೇಸ್ಟಿಯಾಗಿತ್ತು ಅಂತ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಮಗಳು ಹೇಳ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ ಅಂತೇಳಿ. ಬಟ್ ಇದಕ್ಕೊಂಚೂರು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದಿದ್ರೆ ಅದು ಪಲಾವ್ ಆಗ್ತಾಯಿತ್ತು. ಬಟ್ ಆದರೆ ಅದೊಂದು ಮಿಸ್ ಆಗಿತ್ತು. ಆದರೆ ಹಸ್ರುಗಾಯಿ ಏನದು ಹಾಕಿಲ್ಲ ನಾನು ಇದಕ್ಕೆ, ಮತ್ತು ಖಾರದ ಪುಡಿನೂ ಹಾಕಿಲ್ಲ. ಏನು ಅಂತಂದರೆ ನಾನು ಮಿಕ್ಸಿಗೆ ಹಾಕಿದ್ದೆ, ಗ್ರೀನಿಶಾಗಿ ಮಾಡೋಣ ಅಂತೇಳ್ಬಿಟ್ಟು ಮಾಡೋಣ ಅಂತ ಹೋದರೆ ಈ ಥರ ಒಂದು ಆಗಿ ಅವಾಂತರ ಆಗೋಯ್ತು. ನನ್ನ ಒಂದು ಪಲಾವಿನ ಅವಾಂತರ ಈ ಥರ ಇತ್ತು. ಮತ್ತು ಈಗ ಸಂಜೆಗೆ ನಾನು ಸಂಜೆ ಸಾಂಬಾರಿಗೆ ಬೇಳೆನ ನೆನಾಕಿ ಇಟ್ಟಿದ್ದೆ. ನನಗೆ ಜಾಸ್ತಿ ಬೇಳೆ ಕದ್ರಿ ಇರೋಂಥದ್ದು ಐಟಮ್ ಸಾರು ಏನಿರುತ್ತೆ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. 1 ಅವರು ನೆನಾಕಿ ಇಟ್ಟಿದ್ದೆ. ನಾನು ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋಕ್ಕಿಂತ ಮುಂಚೆನೇ ಆ ಬೇಳೆನ 1 ಅವರ್ ಮುಂಚೆ ನೆನಾಕಿ ಇಟ್ಬಿಟ್ಟಿರ್ತೀನಿ. ಅದು ಸ್ವಲ್ಪ ಒಂದು 50% ನೆಂದಿತ್ತು. ಇವಾಗ ಕುಕ್ಕರಿಗೆ ಬೇಳೆನ ತೊಳೆದು ಹಾಕಿಟ್ಟು ಸ್ವಲ್ಪ ಅದಕ್ಕೆ ತಕ್ಕನಷ್ಟು ನೀರು ಹಾಕಿ, ಸ್ವಲ್ಪ ಆಯಿಲ್ ಹಾಕಿ, ಮತ್ತು ಏನು ತರಕಾರಿ ಹೆಚ್ಕೊಟ್ಟಿದ್ನಲ್ಲ, ಟೊಮೊಟೊ, ಒಂದು ಆಲೂಗೆಡ್ಡೆ, ಈರುಳ್ಳಿ, ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ, ಮತ್ತು ಈ ಒಂದು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲು ಕೂಡ ಹಾಕಿದ್ದೀನಿ, ಚೆನ್ನಾಗಿ ಬೇಗ ಬೇಯಲಿ ಅದು ಬೇಳೆ ಅಂತ ಹೇಳ್ಬಿಟ್ಟು. ಇವಾಗ ಕುಕ್ಕರಲ್ಲಿ ಒಂದು 3 ವಿಷಲು ಕೂಗಿಸ್ಕೊತೀನಿ. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ನಾವು ಕಾಯಿ ಹಾಕಿದರೆ ಮಾತ್ರ ತಿಕ್ನೆಸ್ ಬರುತ್ತಲ್ವ. ಈಗ ಆ ಥರ ಇರೋದಿಲ್ಲ, ಕಾಯಿ ಹಾಕದಿದ್ರೂ ಕೂಡ ಮಂದ ಬರುತ್ತೆ. ಇಲ್ಲ ಅಂತಂದರೆ ನಾವು ಕರೆಕ್ಟ್ ಅದರಲ್ಲಿ ನಾವು ಬೇಯಿಸ್ತೀವಿ ಬೇಳೆನ, ಕದ್ರೋಗ್ಬಾರ್ದು ಅಂತ ನೀರು ಥರ ಅನಿಸುತ್ತೆ. ಅದು ಆ ಥರ ನೀರು ಸಪ್ರೇಟು ಬೇಳೆ ಸಪ್ರೇಟ್ ಇತ್ತು ಅಂದರೆ ನಾನು ಯಾರೂ ತಿನ್ನೋದಿಲ್ಲ ಬೇಳೆನ. ನಾನು ಕೂಡ ತಿನ್ನಲ್ಲ, ನನ್ನ ಮಗಳು ಕೂಡ ಅದನ್ನ ತೊಗೊಂಡು ಬೇಳೆ ತಗೊಂಡು ತಿನ್ನೋದು. ಅದು ಮಿಕ್ಸಾಗಿ ಕದ್ರೋಗಿದ್ರೆ ಮಾತ್ರ ಆಮೇಲೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಂಥದ್ದು ನಾವಿಬ್ಬರಿಂದ, ನನ್ನ ಮಗಳು ಹಾಗೆ. ಇವಾಗ ನಾನು ಸಾರಿಗೆ ಒಗ್ಗರಣೆನೂ ಕೂಡ ಕೊಟ್ಕೊಂಡೆ. ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ, ಈರುಳ್ಳಿನೂ ಕೂಡ ಜಜ್ಜಿಟ್ಕೊಂಡಿದ್ದೆ, ಬೆಳ್ಳುಳ್ಳಿನ ಅದನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟೆ ನಾನು. ಇವಾಗ ಬಿಸಿ ಬಿಸಿ ಸಾಂಬಾರು ಜೊತೆ ಬಿಸಿ ಬಿಸಿ ಅನ್ನ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಖಾರನೂ ನನಗೆ ಇಷ್ಟ ಆಗೋ ಥರ ಖಾರವಾಗೂ ಇತ್ತು. ಬಟ್ ಕಾಯಿ ತುರಿ ಹಾಕೋದಕ್ಕೆ ನಾನು ಪೀಳಿಗೆ ಮಣೆನ ಊರಲ್ಲೇ ಬಿಟ್ಟು ಬಂದಿರೋದ್ರಿಂದ ಅದು ತರೋದಕ್ಕಾಗಿಲ್ಲ. ಹಂಗಾಗಿ ನಾನು ಕಾಯಿ ತುರಿನ ಆ್ಯಡ್ ಮಾಡ್ತಾಯಿಲ್ಲ. ಕಾಯಿ ತುರಿ ಹಾಕ್ತಿದ್ರು ಕೂಡ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಸಾಂಬಾರು. ಓಕೆ ಫ್ರೆಂಡ್ಸ್, ಈ ಥರ ಆಗಿದೆ ಅನ್ನ ಸಾಂಬಾರು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ, ಬೇಳೆ ಸಾಂಬಾರು ಅಂಥೇಳಿ. ನಾನು ಚಿಕ್ಕ ಹುಡುಗಿದ್ದಾಗ ನಮ್ಮನೇಲಿ ನಿಮ್ಮನೆಗೆ ಏನು ಸಾರು ಶ್ರೀದೇವಿ ಅಂತ ಕೇಳಿದರೆ ನಾನು ನಮ್ಮ ಮನೇಲಿ ಬೇಳೆ ಸಾರು ಅಂತ ಹೇಳ್ತಾ ಇದ್ದಂತೆ. ಅದಕ್ಕೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ರು. ಅದು ಈಗ ನೆನಪಾಯಿತು, ನಾನು ನನ್ನ ಮಗಳ ಹತ್ರನೂ ಕೂಡ ಶೇರ್ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.